ಆದ್ಮೇಲೆ ಒಂದು ರೀತಿಯಾದಂತಹ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದೆ. ನೀವು ಕೇಳಿದ್ದೆ ಒಂದು, ಬಿಟ್ಟಿರೋದೇ ಒಂದು, ಕೊಟ್ಟಿರೋದೇ ಒಂದು. 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಇದೇನ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನ ಹೋರಾಟ ಮುಂದುವರಿಸ್ತೇವೆ. ಈಗ ಬಿಜೆಪಿಯವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ ಬಿಜೆಪಿ ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಐತೆ ಅಂದ್ರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನ ಪ್ರತಿಪಾದನೆ ಮಾಡಿ. ಚುನಾವಣೆಗೂ ಮುಂದೆ ಬಿಡುಗಡೆ ಮಾಡಬಹುದಿತ್ತು ಸರ್, ಕೋರ್ಟ್ ಅವಾಗ್ಲೇನೆ ಹೇಳಿತ್ತು. ಆದ್ರೂ ಕೂಡ ಇಷ್ಟು ದಿನ ತಗೊಂಡಿದ್ಯಾಕೆ? ಒಂದು ಹಂತದ ಚುನಾವಣೆ ಮುಗಿದ್ಮೇಲೆ ಬಿಡುಗಡೆ ಮಾಡಿದ್ಯಾಕೆ ಅಂತ? ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಜನ ಬಹಳ ವಿರುದ್ಧವಾಗಿದ್ದಾರೆ ಅಂತ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗಾರು ಮುಂದಕ್ಕೆ ಸರಿ ಮಾಡ್ಕೊಳ್ಬೇಕು. ಬಟ್ ಈಗ ಮಾಡಿರೋದು ನಮ್ಗೆ ಸಾಲದು. ಅಟ್ಲೀಸ್ಟ್ ಒಂದು 15,000 ಕೋಟಿ ಯಾರು ಕೊಡ್ಬೇಕಾಯ್ತು. ನೀವು ಕೇಳಿ, ನೀವು ನೋಡ್ಬೇಕು. ಎಲ್ಲಾ ಕಡೆನೂ ಮಂಡ್ಯ, ಮೈಸೂರು, ಹಾಸನ, ಬೆಂಗಳೂರು, ಕೋಲಾರ, ತುಮಕೂರು ಎಲ್ಲ ಹೋಗ್ಬೇಕು. ಡಬಲ್ ಡಿಜಿಟ್ ಬರ್ತದೆ. ಖಂಡಿತ ಡಬಲ್ ಡಿಜಿಟ್. ಎಷ್ಟು ಆತ್ಮವಿಶ್ವಾಸ ಇದೆ. ಅದಕ್ಕೆ ಇಲ್ಲಾಂದ್ರೆ ಅವರು ಈಗ 3 ಕೋಟಿ ರಿಲೀಸ್ ಮಾಡ್ತಿದಾರ. ಅವ್ರಿಗೆಲ್ಲ ರಿಪೋರ್ಟ್ ಬಂದಿದೆ. ಫಸ್ಟ್ ಫೇಸ್ ರಿಪೋರ್ಟ್ ಮೇಲೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಂಜುನಾಥ್ ಅವ್ರನ್ನ ಯಾಕೆ ಕಣಕ್ಕೆ ಇಳಿಸಿದ್ವಿ ಅಂತಂದು ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ, ಈಗ ಮಾತಾಡಲ್ಲ ನಾನು. ಓಕೆ, ಬಹಳ ಸಂತೋಷ. ಎಲ್ಲ ಅವರ ಲೇಟ್ ಮಾಡೋದು ಬೇಡ, ಅವ್ರಿಗೆ ಹೀಗೆ ಮಾತಾಡ್ಲಿ. ಅವರು ಫ್ರೀ ಇದಾರಲ್ಲ, ಹೀಗೆ ಮಾತಾಡ್ಲಿ. ಎಲ್ಲ ವಿಚಾರನೂ ಮಾತಾಡಿ ಕೇಳೋರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.